ಪ್ರಾರಂಭ ಆಗೋ ಮುಂಚೆ ಸಣ್ಣ ಸಣ್ಣ ಪ್ಯಾಚ್ ಅನ್ನು ತಾವು ಆಗಿಬಿಟ್ರೆ ಮತ್ತೆ 3 ತಿಂಗಳ ತನಕ ದೊಡ್ಡ ಪ್ಯಾಚ್ ಆಗುದಿಲ್ಲ. ಇವರು ಆಗ ಅದನ್ನು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಈ ಸಣ್ಣ ಸಣ್ಣ ಪ್ಯಾಚ್ 3 ತಿಂಗಳು ಮಳೆ ಬರುವಾಗ ವಿಪರೀತವಾಗಿ ಪ್ಯಾಚ್ ಆಗಿ ಲಾಸ್ಟ್ ರಿಪೇರ್ ಮಾಡ್ಲಿಕ್ಕೆ ಕೂಡ ನಿಮ್ಗೆ, ಯಾಕೆ ಮಳೆಗಾಲದಲ್ಲಿ ಡಾಮರ್ ಹಾಕ್ಲಿಕ್ಕೆ ಆಗುದಿಲ್ಲ. ಮತ್ತೆ ನೀವೆಲ್ಲ ಬೈಕ್ಗಳು ಅದು ಇದು ತಿಂದು ಅಲ್ಲಿ ಜಲ್ಲಿ ಸೆಟ್ ಮಾಡ್ತೀರಿ, ಮತ್ತೆ 2 ಮಳೆ ಬರುವಾಗ ಮತ್ತೆ ಹೋಗ್ತದೆ, ಮತ್ತೆ ಇದಕ್ಕೆ ಡಬಲ್ ಖರ್ಚು ಮಾಡ್ತೀರಿ ನೀವು. ಯಾವುದು? ಸೊ ನೀವು ಮಳೆಗಾಲ ಪ್ರಾರಂಭ ಆಗೋ ಮುಂಚೆ ಎಲ್ಲೆಲ್ಲಿ ಇಂಥ ಹೊಂಡಗಳಿದೆ, ಎಲ್ಲೆಲ್ಲಿ ಸಣ್ಣ ಸಣ್ಣ ಪ್ಯಾಚ್ ಮಾಡಬೇಕು, ಅದನ್ನೆಲ್ಲ ಪ್ಯಾಚ್ ಮಾಡಿ ಮುಗಿಸಿದ್ರೆ 3 months ಯು ವಾಂಟ್ ಹ್ಯಾವ್ ದಿ ಪ್ರಾಬ್ಲಮ್. ಈಗ ನಿಮ್ದ ಸಮಸ್ಯೆ ಏನಂತ ಹೇಳಿದ್ರೆ ನಮ್ಗೆ ದುಡ್ಡು ಬಂದ ನಂತರ ನಾವು ಕೆಲಸ ಮಾಡೋದಂತೇಳಿ ನಿಮ್ಮ ವಿಚಾರ ಇರುವಂತದ್ದು. ಅದಲ್ಲ, ದುಡ್ಡು ಬಂದು ಖರ್ಚು ಮಾಡ್ಲಿಕ್ಕೆ ಯಾರು ಕೂಡ ಖರ್ಚು ಮಾಡ್ತಾರೆ. ನೀವು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಥವಾ ಇದಕ್ಕೆ ಬುದ್ಧಿವಂತರಾಗಬೇಕಂತ, ಇದಕ್ಕೆ ಪ್ರಜ್ಞಾವಂತರಾಗಬೇಕು. ಬುದ್ಧಿವಂತರಿಗಿಂತಲೂ ನಮ್ಗೆ ಈಗ ಪ್ರಜ್ಞಾವಂತರು ಅಗತ್ಯ. ದುಡ್ಡು ಬಂದ ನಂತರ ನಾನು ಖರ್ಚು ಮಾಡ್ತೇನೆ ಅಂತೇಳಿ ಅವ್ರು ಕೂಡ ಇಡೀ ನಮ್ಮನ್ನು ನೋಡುದಿಲ್ಲ. ಅವರು ಅಲ್ಲಿ ಬೇರೆ ಕಡೆ ಮಳೆಗಾಲ ಬರದಂತ ಊರಿದೆ, ಬೀದರ್, ಗುಲ್ಬರ್ಗ, ಅದನ್ನೆಲ್ಲ ನೋಡಿ ರಾಜ್ಯಕ್ಕೆ ಒಂದು ಕಾನೂನು ಮಾಡ್ತಾರೆ, ಸೀಸನ್ ಮುಗಿದ ನಂತರ ಮಾಡುವ ಅಂತೇಳಿ. ಆದ್ರೆ ಯು ಶುಡ್ ಸಿ, ಎಲ್ಲಿಯಾದ್ರೂ ಈಗ ದೊಡ್ಡ ದೊಡ್ಡ ಹೊಂಡ ಇದ್ರೆ ಅದನ್ನು ಈಗಲೇ ಮುಚ್ಚಿ ಹಾಕಿ. ಇಲ್ಲದಿದ್ರೆ ಸುಮ್ಮನೆ ನೀವು ಅಲ್ಲಿ ಯಾವುದು, ಅಲ್ಲಿ ಯಾವ ಬೈಕಲ್ಲಿ ಬೀಳೋದು, ಅದನ್ನಲ್ಲಿ ಮೀಡಿಯಾದಲ್ಲಿ ಬರೋದು, ಎಲ್ಲರಿಗೂ ಕೆಟ್ಟ ಹೆಸರು ಬರೋದು, ಸರ್ಕಾರಕ್ಕೆ ಅನಗತ್ಯವಾಗಿ ಕೆಟ್ಟ ಹೆಸರು ಬರ್ತದೆ. ಫಸ್ಟ್ ಅದನ್ನು ನೋಡಿಕೊಂಡು ಹೋಗಿ. ಎಲ್ಲಿಯಾದ್ರೂ ದೊಡ್ಡ ಪ್ಯಾಚ್ ಇದ್ದು ನಾಳೆ ಮಳೆಗಾಲದಲ್ಲಿ ಬಿದ್ದು ಏನೋ ಆಕ್ಸಿಡೆಂಟ್ ಆಗಿ ಹೆಚ್ಚು ಕಮ್ಮಿ ಆದ್ರೆ AWA ಜವಾಬ್ದಾರಿ. ಸೊ ಇಷ್ಟೇ ನಾವು ಒಳ್ಳೆ ಅದನ್ನು ಎಲ್ಲ ನಿಮ್ಮ ಯಾವ್ದಿದ್ದಾರೆ AWA ಅವರವರ ಸುತ್ತೊಂದು ರೌಂಡ್ ಹೋಗ್ಬೇಕು. ನೋಡೋದನ್ನ ಈಗ ಏನಾದ್ರು ಒಂದು ರೀತಿಯಿಂದ ಮಳೆಗಾಲ ಸ್ವಲ್ಪ ನಿಲ್ಬಹುದು, ಗ್ಯಾಪ್ ಅಲ್ಲಿ ತಕ್ಷಣ ಅದನ್ನು ಹಾಕಿ ಬಿಡ್ಬೇಕು. ಪ್ರಾರಂಭ ಆಗೋ ಮುಂಚೆ ಸಣ್ಣ ಸಣ್ಣ ಪ್ಯಾಚ್ ಅನ್ನು ತಾವು ಆಗಿಬಿಟ್ರೆ ಮತ್ತೆ 3 ತಿಂಗಳ ತನಕ ದೊಡ್ಡ ಪ್ಯಾಚ್ ಆಗುದಿಲ್ಲ. ಇವರು ಆಗ ಅದನ್ನು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಈ ಸಣ್ಣ ಸಣ್ಣ ಪ್ಯಾಚ್ 3 ತಿಂಗಳು ಮಳೆ ಬರುವಾಗ ವಿಪರೀತವಾಗಿ ಪ್ಯಾಚ್ ಆಗಿ ಲಾಸ್ಟ್ ರಿಪೇರ್ ಮಾಡ್ಲಿಕ್ಕೆ ಕೂಡ ನಿಮ್ಗೆ, ಯಾಕೆ ಮಳೆಗಾಲದಲ್ಲಿ ಡಾಮರ್ ಹಾಕ್ಲಿಕ್ಕೆ ಆಗುದಿಲ್ಲ. ಮತ್ತೆ ನೀವೆಲ್ಲ ಬೈಕ್ಗಳು ಅದು ಇದು ತಿಂದು ಅಲ್ಲಿ ಜಲ್ಲಿ ಸೆಟ್ ಮಾಡ್ತೀರಿ, ಮತ್ತೆ 2 ಮಳೆ ಬರುವಾಗ ಮತ್ತೆ ಹೋಗ್ತದೆ, ಮತ್ತೆ ಇದಕ್ಕೆ ಡಬಲ್ ಖರ್ಚು ಮಾಡ್ತೀರಿ ನೀವು. ಯಾವುದು? ಸೊ ನೀವು ಮಳೆಗಾಲ ಪ್ರಾರಂಭ ಆಗೋ ಮುಂಚೆ ಎಲ್ಲೆಲ್ಲಿ ಇಂಥ ಹೊಂಡಗಳಿದೆ, ಎಲ್ಲೆಲ್ಲಿ ಸಣ್ಣ ಸಣ್ಣ ಪ್ಯಾಚ್ ಮಾಡಬೇಕು, ಅದನ್ನೆಲ್ಲ ಪ್ಯಾಚ್ ಮಾಡಿ ಮುಗಿಸಿದ್ರೆ 3 months ಯು ವಾಂಟ್ ಹ್ಯಾವ್ ದಿ ಪ್ರಾಬ್ಲಮ್. ಈಗ ನಿಮ್ದ ಸಮಸ್ಯೆ ಏನಂತ ಹೇಳಿದ್ರೆ ನಮ್ಗೆ ದುಡ್ಡು ಬಂದ ನಂತರ ನಾವು ಕೆಲಸ ಮಾಡೋದಂತೇಳಿ ನಿಮ್ಮ ವಿಚಾರ ಇರುವಂತದ್ದು. ಅದಲ್ಲ, ದುಡ್ಡು ಬಂದು ಖರ್ಚು ಮಾಡ್ಲಿಕ್ಕೆ ಯಾರು ಕೂಡ ಖರ್ಚು ಮಾಡ್ತಾರೆ. ನೀವು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಥವಾ ಇದಕ್ಕೆ ಬುದ್ಧಿವಂತರಾಗಬೇಕಂತ, ಇದಕ್ಕೆ ಪ್ರಜ್ಞಾವಂತರಾಗಬೇಕು. ಬುದ್ಧಿವಂತರಿಗಿಂತಲೂ ನಮ್ಗೆ ಈಗ ಪ್ರಜ್ಞಾವಂತರು ಅಗತ್ಯ. ದುಡ್ಡು ಬಂದ ನಂತರ ನಾನು ಖರ್ಚು ಮಾಡ್ತೇನೆ ಅಂತೇಳಿ ಅವ್ರು ಕೂಡ ಇಡೀ ನಮ್ಮನ್ನು ನೋಡುದಿಲ್ಲ. ಅವರು ಅಲ್ಲಿ ಬೇರೆ ಕಡೆ ಮಳೆಗಾಲ ಬರದಂತ ಊರಿದೆ, ಬೀದರ್, ಗುಲ್ಬರ್ಗ, ಅದನ್ನೆಲ್ಲ ನೋಡಿ ರಾಜ್ಯಕ್ಕೆ ಒಂದು ಕಾನೂನು ಮಾಡ್ತಾರೆ, ಸೀಸನ್ ಮುಗಿದ ನಂತರ ಮಾಡುವ ಅಂತೇಳಿ. ಆದ್ರೆ ಯು ಶುಡ್ ಸಿ, ಎಲ್ಲಿಯಾದ್ರೂ ಈಗ ದೊಡ್ಡ ದೊಡ್ಡ ಹೊಂಡ ಇದ್ರೆ ಅದನ್ನು ಈಗಲೇ ಮುಚ್ಚಿ ಹಾಕಿ. ಇಲ್ಲದಿದ್ರೆ ಸುಮ್ಮನೆ ನೀವು ಅಲ್ಲಿ ಯಾವುದು, ಅಲ್ಲಿ ಯಾವ ಬೈಕಲ್ಲಿ ಬೀಳೋದು, ಅದನ್ನಲ್ಲಿ ಮೀಡಿಯಾದಲ್ಲಿ ಬರೋದು, ಎಲ್ಲರಿಗೂ ಕೆಟ್ಟ ಹೆಸರು ಬರೋದು, ಸರ್ಕಾರಕ್ಕೆ ಅನಗತ್ಯವಾಗಿ ಕೆಟ್ಟ ಹೆಸರು ಬರ್ತದೆ. ಫಸ್ಟ್ ಅದನ್ನು ನೋಡಿಕೊಂಡು ಹೋಗಿ. ಎಲ್ಲಿಯಾದ್ರೂ ದೊಡ್ಡ ಪ್ಯಾಚ್ ಇದ್ದು ನಾಳೆ ಮಳೆಗಾಲದಲ್ಲಿ ಬಿದ್ದು ಏನೋ ಆಕ್ಸಿಡೆಂಟ್ ಆಗಿ ಹೆಚ್ಚು ಕಮ್ಮಿ ಆದ್ರೆ AWA ಜವಾಬ್ದಾರಿ. ಸೊ ಇಷ್ಟೇ ನಾವು ಒಳ್ಳೆ ಅದನ್ನು ಎಲ್ಲ ನಿಮ್ಮ ಯಾವ್ದಿದ್ದಾರೆ AWA ಅವರವರ ಸುತ್ತೊಂದು ರೌಂಡ್ ಹೋಗ್ಬೇಕು. ನೋಡೋದನ್ನ ಈಗ ಏನಾದ್ರು ಒಂದು ರೀತಿಯಿಂದ ಮಳೆಗಾಲ ಸ್ವಲ್ಪ ನಿಲ್ಬಹುದು, ಗ್ಯಾಪ್ ಅಲ್ಲಿ ತಕ್ಷಣ ಅದನ್ನು ಹಾಕಿ ಬಿಡ್ಬೇಕು.